ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, GPSTR HSTR PSTR 2026ನೇ ಇಶ್ವಿಗೆ ಸಂಬಂಧಪಟ್ಟಂಗೆ ನಾವಿಲ್ಲಿ LBA ಏನಪ್ಪ ಅಂತಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪಾಠಾಧಾರಿತ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಾಕೋಟೆಯನ್ನು ಬಿಡಿಸ್ತಾ ಇದ್ವಿ. ಸೊ ಇದು ಈಗಾಗಲೇ ಪ್ರಮುಖವಾಗಿ 2026-27ನೇ ಸಾಲಿನ 8ನೇ ತರಗತಿಯ ನಾನು ಈಗಾಗಲೇ ಅಲ್ಲಿ 2 ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸಿ ಹಾಕಿರ್ತೀನಿ, ಆಧಾರಗಳು ಮತ್ತು ಭಾರತ ವರ್ಷ. ಇನ್ನು ನಂತರದಲ್ಲಿ ಇವತ್ತಿನ ಒಂದು ಕ್ಲಾಸಿನಲ್ಲಿ ಸಿಂಧು ಸರಸ್ವತಿ ನಾಗರಿಕತೆ ಹಾಗೂ ಜಗತ್ತಿನ ಪ್ರಮುಖ ನಾಗರಿಕತೆಗಳ ಬಗ್ಗೆ ಒಂದಿಷ್ಟು LBA ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಎಕ್ಸಾಮ್ ಪರ್ಪಸ್ HSTR ಆಗಿರ್ಬೋದು, GPSTR ಆಗಿರ್ಬೋದು, ಬಹಳಷ್ಟು ನಮಗೆ ಸೋಷಿಯಲ್ ಸೈನ್ಸ್ ಬರ್ತಕ್ಕಂಥವ್ರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತಂದು ಹೇಳಬಹುದು. ಸೊ ಇಲ್ಲಿ ನಾನು 8ನೇ ತರಗತಿ ತೊಗೊಳ್ತಾ ಇದ್ದೀನಿ. ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ. ಇವತ್ತಿನ ಒಂದು ಕ್ಲಾಸಿನಲ್ಲಿ ಸಿಂಧು ಸರಸ್ವತಿ ನಾಗರಿಕತೆ ಹಾಗೂ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳ ಸಂಪೂರ್ಣವಾದಂಥ LBA ಕ್ವಶನ್ ಆನ್ಸರ್ಸ್ಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ನಾನಿಲ್ಲಿ MCQ ಹೊಂದಿಸಿ ಬರೆಯಿರಿ, ಓಕೆ, ಮತ್ತು ಬಿಟ್ಟ ಸ್ಥಳ, ಈ ರೀತಿ 1 ಅಂಕದ ಪ್ರಶ್ನೋತ್ತರಗಳು ಏನಿರ್ತಾವಲ್ಲ ಸೊ ಅವುಗಳನ್ನೆಲ್ಲ ನಾನಿಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾಯಿದೆ ಅಂತ ಭಾವಿಸ್ತೀನಿ. ಪ್ರಾಚೀನ ಭಾರತದ ನಾಗರಿಕತೆಗಳು ಅಥವಾ ಸಿಂಧು ಸರಸ್ವತಿ ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆಯ ಬಗ್ಗೆ ಈ ಒಂದು ಲೆಸನ್ ಇದೆ, 3rd ಲೆಸನ್. ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸಿಂಧು ನಾಗರಿಕತೆಯ ಶೋಧನೆಯ ವರ್ಷ ಅಂತಂದಿದೆ. ಸೊ ಇಲ್ಲಿ ಹೊಸ ಪುಸ್ತಕದ ಪ್ರಕಾರ ಪರಿಷ್ಕೃತ ಪಠ್ಯಕ್ರಮದಲ್ಲಿ 1921 ಅಂತ ಕೊಟ್ಟಿರ್ತಾರೆ. ಇಲ್ಲಿ 2021 ಅಂತಂದು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಶ್ವಕ್ಕೆ ಭಾರತದ ಪ್ರಾಚೀನ ನಾಗರಿಕತೆ ಶೋಧವನ್ನು ಪ್ರಕಟಿಸುವಲ್ಲಿ ನೇತೃತ್ವವನ್ನು ವಹಿಸಿದವರು ಅಂತಂದಿದೆ. ದಯಾರಾಮ್ ಸಹಾನಿ, RD ಬ್ಯಾನರ್ಜಿ, ಜಾನ್ ಮಾರ್ಷಲ್, ಕನ್ನಿಂಗ್ಹ್ಯಾಮ್ ಅಂತಂದಿದೆ. ಸರಿಯಾದ ಉತ್ತರ ಜಾನ್ ಮಾರ್ಷಲ್ ಅವರು. ಇವರು ಪ್ರಮುಖವಾಗಿ 1924ರಲ್ಲಿ ಲಂಡನ್ನಿನ ಇಲ್ಸ್ಟ್ರೀಟೆಡ್ ಎಂಬಂಥ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ, ಆಂಗ್ಲ ಭಾಷೆಯ ಪತ್ರಿಕೆ. ಇಲ್ಸ್ಟ್ರೀಟೆಡ್ ಎಂಬಂಥ ಪತ್ರಿಕೆಯಲ್ಲಿ ನಮ್ಮ ಭಾರತದ ಈ ಹರಪ್ಪ ನಾಗರಿಕತೆಯ ಬಗ್ಗೆ ಮೊಟ್ಟಮೊದಲ ಬಾರಿಗೆ ಶೋಧಿಸಿದರು ಅಂತಂದು ಹೇಳಬಹುದು. ಸೊ ಇಲ್ಲಿ ಆಪ್ಷನ್ ಸಿ ಜಾನ್ ಮಾರ್ಷಲ್ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಬೆಂಕಿಯ ಒಲೆಗಳು ಕಂಡುಬಂದ ಸ್ಥಳ ಅಂತಂದಿದೆ. ಎಸ್ ಕಾಲಿಬಂಗನ್, ಮೊಹೆಂಜೊದಾರೋ, ಹರಪ್ಪ, ಅಜಂತಾ ಅಂತಂದಿದೆ. ಸರಿಯಾದ ಉತ್ತರ ಕಾಲಿಬಂಗನ್. ಇನ್ನು ಮೊಹೆಂಜೊದಾರದಲ್ಲಿ ಏನು ಕಂಡು ಬಂತು ಅಂತ ನೋಡಿದಾಗ ಸ್ನಾನದ ಕೊಳರಿ, ಮೊಹೆಂಜೊದಾರದಲ್ಲಿ ಸ್ನಾನದ ಕೊಳ ಕಂಡು ಬಂದರೆ, ಹರಪ್ಪದಲ್ಲಿ ಉಗ್ರಾಣ ಕಂಡು ಬಂದಿದೆ, ಉಗ್ರಾಣ. ಇನ್ನೂ ಅನೇಕ ಸ್ಮಾರಕಗಳು ಹರಪ್ಪದಲ್ಲಿ ಕೂಡ ಕಂಡು ಬಂದಿರ್ತಾವೆ ಅಂತ ಹೇಳ್ಬೋದು. ಅಜಂತ ಅವ್ರಿಗೆ ಸಂಬಂಧಿಸಿರೋದಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನನ್ನು ಗಮನಿಸ್ಕೊಂಡಾಗ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ಒಂದು ವ್ಯವಸ್ಥೆ ಅಂತ ಹೇಳಿದ್ದಾರೆ. ಮಳೆ ನೀರಿನ ಸಂಗ್ರಹವನ್ನು ಕೂಡ ಈ ಒಂದು ಹರಪ್ಪ ನಾಗರಿಕತೆಯಲ್ಲಿ ಮಾಡಿಕೊಳ್ಳಲಾಗಿತ್ತು. ಎಲ್ಲಿ ಅಂತ ಗಮನಿಸ್ಕೊಂಡಾಗ ಕಾಲಿಬಂಗನ್, ದೋಲ್ವೀರ, ಲೋತಾಲ್, ಹರಪ್ಪ ಅಂತಂದಿದೆ. ಸರಿಯಾದ ಉತ್ತರ ದೋಲ್ವೀರ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿದಾಗ ಈ ಸ್ಥಳದಲ್ಲಿ ಬೃಹದಾಕಾರದ ಹಡಗು ಕಟ್ಟೆ, ಡಕ್ಯಾರ್ಡ್ ಅಂತಂದು ಹೇಳ್ತಾರೆ. ಬಹಳಷ್ಟು ಎಕ್ಸಾಮ್ದಲ್ಲಿ ಪದೇ ಪದೇ ಪ್ರಶ್ನೆ ಕೂಡ ಆಗ್ತಾ ಇರ್ತೈತಿ ಈ ಪ್ರಶ್ನೆ. ಎಲ್ಲಿ ಅಂತಂದಾಗ ಲೋತಾಲ್ದಲ್ಲಿ. ನೆಕ್ಸ್ಟ್ ಕ್ವಶನ್, ಸಿಂಧು ಸರಸ್ವತಿ ನಾಗರಿಕತೆ ಮುದ್ರೆಗಳ ಮೇಲೆ ಕಂಡುಬಂದಂಥ ಲಿಪಿ ವಿದ್ವಾಂಸರು ಹೀಗೆಂದು ಕರೆಯುತ್ತಾರೆ ಅಂತಂದಿದೆ. ಬ್ರಾಹ್ಮಿ ಲಿಪಿ, ದೇವನಾಗರಿ ಲಿಪಿ, ಕಲೋಸ್ಟಿ ಲಿಪಿ, ಚಿತ್ರಲಿಪಿ ಅಂತಂದಿದೆ. ಸರಿಯಾದ ಉತ್ತರ ಚಿತ್ರಲಿಪಿ, ಪಿಕ್ಟೋಗ್ರಫಿ ಅಂತ ಹೇಳ್ತಾರೆ. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ. ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದವರು ಅಂತಂದಿದೆ 1924ರಲ್ಲಿ. ನಾನು ಆಗಲೇ ಹೇಳಿದ್ನಲ್ಲ, ಜಾನ್ ಮಾರ್ಷಲ್ರವರು, ಜಾನ್ ಮಾರ್ಷಲ್. ಓಕೆ, ಬರ್ಕೋರಿ ಗೊತ್ತಿಲ್ಲ ಅಂತಂದರೆ ಜಾನ್ ಮಾರ್ಷಲ್ ಅವರು ಘೋಷಣೆ ಮಾಡ್ತಾರೆ. ಇನ್ನು ನೆಕ್ಸ್ಟ್, ವೇದಗಳ ಕಾಲದ ನಾಗರಿಕತೆಯ ಅವಧಿ ಅಂತಂದಿದೆ. ಇಲ್ಲಿ ವೇದಗಳ ನಾಗರಿಕತೆಯ ಒಂದು ಕಾಲಾವಧಿ ಅಂತ ಗುರುತಿಸ್ಕೊಂಡಾಗ ಸಾಮಾನ್ಯ ಶಕ ಪೂರ್ವ 1500ರಿಂದ 700 ನೋಡಿ. ಸಾಮಾನ್ಯ ಶಕ ಪೂರ್ವ ಸಾಶಪು 1500ರಿಂದ 700. ಓಕೆ, ಮುಂದಿನ ಪ್ರಶ್ನೆ, ವೇದ ಎಂಬ ಪದದ ಉಗಮವನ್ನು ತಿಳಿಸಿ ಅಂತಂದಿದೆ. ವೇದ ಎಂಬ ಪದ ವಿದ್ ಎಂಬ ಪದದಿಂದ ಬಂದೈತಿ ಅಂತ ಹೇಳ್ತಾರೆ. ಓಕೆ, ವಿದ್ ಎಂಬ ಪದದಿಂದ ಬಂದಿದೆ ಅಂತಾರೆ. ವಿದ್ಯೆ ಅಂದರೆ ಏನು? ಜ್ಞಾನ ಎಂದರ್ಥ. ವಿದ್ಯೆ ಅಂದರೆ ಜ್ಞಾನ ಎಂದರ್ಥ. ಓಕೆ, ನೆಕ್ಸ್ಟ್ ಕ್ವಶನ್, ಅತ್ಯಂತ ಪುರಾತನ ವೇದ ಅಂತಂದಿದೆ. ಋಗ್ವೇದ ರೀ. ಅತ್ಯಂತ ಪುರಾತನ ವೇದ ಋಗ್ವೇದ. ಋಗ್ವೇದದ ಯಾವ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂತಂದಿದೆ. ಪುರುಷ ಸೂಕ್ತ. ಪುರುಷ ಸೂಕ್ತ 11ನೇ ಪ್ರಶ್ನೆ, ಪುರುಷ ಸೂಕ್ತ. ನೆಕ್ಸ್ಟ್ 12ನೇ ಪ್ರಶ್ನೆ, ಉತ್ತರ ವೇದ ಕಾಲದ ಪ್ರಮುಖ ಉದ್ಯೋಗ ಅಂತ ಕೇಳಿದರೆ ಕೃಷಿ. ಉತ್ತರ ವೇದ ಕಾಲದಲ್ಲಿ ಕೃಷಿ ಇತ್ತು. ಓಕೆ, ನೆಕ್ಸ್ಟ್, ಋಗ್ವೇದದಲ್ಲಿ ಎಷ್ಟು ಸ್ತೋತ್ರಗಳಿವೆ ಅಂತ ಕೇಳಿದರೆ 1028 ಸ್ತೋತ್ರಗಳದವ್ರಿ. ನೆಕ್ಸ್ಟ್, ಪ್ರಪಂಚದ ಪ್ರಮುಖ ನಾಗರಿಕತೆಗಳನ್ನ ಹೆಸರಿಸ್ರಿ ಅಂತಂದೈತಿ. 2 ಯಾವುದರ ನಾಗರಿಕತೆಗಳನ್ನ ಬರಿಬೋದು. ನಾನು ಇಲ್ಲಿ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ಬರೀತೀನಿ. ಈಜಿಪ್ಟ್, ಗ್ರೀಕ್, ಚೀನಾ ಬೇಕಾದ ಯಾವುದಾದ್ರೂ 2 ಬರೀರಿ. ಈಜಿಪ್ಟ್ ಮತ್ತು ಚೀನಾ ಬರೆಯೋಣ, ಅಥವಾ ಮೆಸೊಪೊಟೇಮಿಯಾ ಬರೀರಿ, ಯಾವುದಾದ್ರೂ ಬರೆದ್ರೂ ಓಕೆ. ಇನ್ನು ಸರಸ್ವತಿ ನದಿಯು ಏನೆಂದು ಕರೆಯಲ್ಪಟ್ಟಿದೆ ಅಂತಂದಿದೆ. ಗುಪ್ತಗಾಮಿನಿ. ಇದರ ಒಂದು ಮೂಲ ಹೆಸರೇನು? ಗುಪ್ತಗಾಮಿನಿ ನದಿ ಅಂತ ಕರೀತಾ ಇದ್ರು. ಓಕೆ, ಲಾಸ್ಟ್ ಕ್ವಶನ್,
ಸಿಂಧು ಸರಸ್ವತಿ ನಾಗರಿಕತೆಯ ಕುರುಹುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬಂದಿವೆ ಅಂತಂದಿದೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿ. ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯ. ಓಕೆ, ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಸಿಂಧು ಸರಸ್ವತಿ ನಾಗರಿಕತೆ LBA ಪ್ರಶ್ನೋತ್ತರಗಳು ಅಂತಂದು ಹೇಳಬಹುದು. ಇನ್ನು ಮುಂದನಂತೆ ಏನಪ್ಪ ಅಂತಂದ್ರೆ ಇಲ್ಲಿ 2-3 ವಾಕ್ಯದ್ದು ಮತ್ತು 5-6 ವಾಕ್ಯದ್ದು ಡಿಸ್ಕ್ರಿಪ್ಟಿವ್ ಇದ್ದರೆ ಇನ್ನೂ ಕೂಡ ಕಲಿಬೇಕಾಗಿತ್ತು. ಆದರೆ ಡಿಸ್ಕ್ರಿಪ್ಟಿವ್ ಇಲ್ಲದ ಕಾರಣ ಅವುಗಳನ್ನ ಓದುವಂಥ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಜಗತ್ತಿನ ಪ್ರಮುಖ ನಾಗರಿಕತೆಗಳ ಒಂದು ಪಾಠದ LBA. ಇಲ್ಲಿ ಪ್ರಮುಖವಾಗಿ ನೋಡಿ, ಮೊದಲ ಪ್ರಶ್ನೆ ಏನಿದೆ, ನೈಲ್ ನದಿಯ ಒಂದು ದಡದಲ್ಲಿ ಉಗಮವಾದಂತಹ ಒಂದು ನಾಗರಿಕತೆ ಯಾವುದೆಂದರೆ ಅಂತಂದಿದೆ. ನೈಲ್ ನದಿ ಅಂದರೆ ನಮಗೆಲ್ಲರಿಗೂ ಗೊತ್ತೈತಿ, ಯಾವುದು? ಈಜಿಪ್ಟ್ ನಾಗರಿಕತೆ. ಓಕೆ, ಇನ್ನು ಸಿಂಧು ನಾಗರಿಕತೆ ಅಂತ ಬಂದಾಗ ಇದು ಸಿಂಧು ಸರಸ್ವತಿ ನದಿಯ ಬಯಲಿನಲ್ಲಿ ಉಗಮವಾಗುತ್ತೆ ಅಂತಂದು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಪರ್ಷಿಯಾವನ್ನು ವಶಪಡಿಸಿಕೊಂಡ ದೊರೆ ಅಂತಂದಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡಾಗ ಕ್ಯಾಂಬ್ಯಾಸಿಸ್, ಅಲೆಕ್ಸಾಂಡರ್, ಅಗಸ್ಟಸ್, ಕ್ಲಿಯೋಪಾಟ್ರಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಅಲೆಕ್ಸಾಂಡರ್ ರೈಟ್ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ಮೆಸೊಪೊಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಅಂತಂದಿದೆ. ಬ್ಯಾಬಿಲೋನಿಯನ್ನರು, ಅಸಿರಿಯನ್ನರು, ಸುಮೇರಿಯನ್ನರು, ಚಾಲ್ಡಿಯನ್ನರು ಅಂತಂದಿದೆ. ರೈಟ್ ಆನ್ಸರ್ ಬಂದುಬಿಟ್ಟು ಸುಮೇರಿಯನ್ನರು. ನೆಕ್ಸ್ಟ್ ಕ್ವಶನ್. ಬ್ಯಾಬಿಲೋನಿಯನ್ನರು ತೂಗು ಉದ್ಯಾನವನ್ನು ನಿರ್ಮಿಸಿದ ದೊರೆ ಅಂತಂದಿದೆ. ದೊರೆ ನಬೂಕಡ್ನೆಝರ್. ಓಕೆ, ಈತನ ಪತ್ನಿಯಾದಂಥ ಅಮಟೈಲಗೋಸ್ಕರ ಈತ ಕಟ್ಟಸ್ಥಾನ ಅಂತಂದು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಅಮಟೈಸ್ ಇಲ್ಲಿದ್ದಾಳೆ ನೋಡಿ, ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ಇವಳಿಗೋಸ್ಕರ ಅಮಟೈಸಳಗೋಸ್ಕರ ಅವಳು ಮಿಡ್ ಪ್ರದೇಶದವಳಾಗಿರ್ತಾಳೆ. ಸೊ ಹಂಗಾಗಿ ಅವಳಿಗಾಗಿ ನಬೂಕಡ್ನೆಝರ್ ಈ ಒಂದು ತೂಗು ಉದ್ಯಾನವನ್ನು ಕಟ್ತಾರ ಅಂತಂದು ಹೇಳ್ತಾರೆ. ಕೆಲವು ಬರಹಗಾರರ ಪ್ರಕಾರ ಸಮೂರಾವತ್. ಕೆಲವು ಬರಹಗಾರರ ಪ್ರಕಾರ ಅಂತಂದಾಗ ಯಾರು ಬರ್ತಾರೆ? ಸಮೂರಾವತ್ ಬರ್ತಾರೆ. ಅದರ ಉತ್ತರ ಕೇಳಿದಾಗ ಅಥವಾ ತೂಗು ಉದ್ಯಾನ ನಿರ್ಮಿಸಿದವರು ಯಾರು ಅಂದಾಗ ನಬೂಕಡ್ನೆಝರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಹುವಾಂಗ ನದಿ ಈ ದೇಶದಲ್ಲಿ ಹರಿಯುತ್ತದೆ ಅಂತಂದಿದೆ. ಹುವಾಂಗ ನದಿ ಚೀನಾದಲ್ಲಿ ಹರಿಯುತ್ತೆ. ಚೀನಾದ ದುಗುಡ ಅಂತ ಕೂಡ ಹೇಳ್ತಾರೆ, ಹಳದಿ ನದಿ. ಓಕೆ, ನೆಕ್ಸ್ಟ್ ಚೀನಾದ ಮಹಾಗುಡ ಯುದ್ಧ ಅಂತಂದಿದೆ, 5000 ಕಿಲೋಮೀಟರ್. ಇಂಕಾ ಜನರ ಆರಾಧ್ಯ ದೈವ ಅಂತಂದಿದೆ, ಸೂರ್ಯರಿ. ಓಕೆ, ನೆಕ್ಸ್ಟ್ ಕ್ವಶನ್. ಹೆರೋಗ್ಲಿಫಿಕ್ಸ್ ಇವರಿಗೆ ಸೇರಿದ ಒಂದು ಬರವಣಿಗೆ ಆಗಿದೆ ಅಂತಂದಿದೆ. ಈಜಿಪ್ಟ್ ನಾಗರಿಕತೆಗೆ ಸೇರಿದಂಥ ಒಂದು ಬರವಣಿಗೆ ಆಗೈತ್ರಿ ಇದು. ಅಮರೈಟ್ರ ಪ್ರಸಿದ್ಧದಲ್ಲಿ ಹಮ್ಮುರಬಿ. ಓಕೆ, ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿರ್ತಕ್ಕಂಥ ಒಂದು ಸರೋವರ. ಇದನ್ನು ಬಹಳಷ್ಟು ಸರಿ ಕ್ಲಾಸ್ ಹೇಳುವಾಗ ಕೂಡ ನಿಮಗೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳಿದಾವೆ. ರೋಮನ್ನರ ಭಾಷೆ ಅಂತಂದರೆ ಲ್ಯಾಟಿನ್. ರೋಮನ್ನರ ಭಾಷೆ ಲ್ಯಾಟಿನ್ ರೀ. ಲ್ಯಾಟಿನ್ ಭಾಷೆಯನ್ನು ಮಾತಾಡ್ತಿದ್ರು ಅಲ್ಲಿ. ನೆಕ್ಸ್ಟ್ ಕ್ವಶನ್. ಮೆಸೊಪೊಟೇಮಿಯನ್ 2 ನದಿಗಳ ನಾಡು ಅಂತ ಕರೆದವರು ಅಂತಂದಿದೆ. ಇಲ್ಲಿ ಮೆಸೊಪೊಟೇಮಿಯನ್ 2 ನದಿಗಳ ನಾಡು ಅಂತ ಕರೆದವರು ಗ್ರೀಕರು. ಓಕೆ, ಗ್ರೀಕರು. ಒಂದು ಸೆಕೆಂಡ್ ಬರೀತೀನಿ. ಗ್ರೀಕರು ರೀ. ನೆಕ್ಸ್ಟ್ ಕ್ವಶನ್. ಈಜಿಪ್ತಿನ ರಾಜರನ್ನು ಏನಂತ ಕರಿತಾ ಇದ್ರು? ಪ್ಯಾರೋ ಅಂತ ಕರಿತಾ ಇದ್ರು. ಪ್ಯಾರೋ ಅಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವಂಥ ಮನುಷ್ಯ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಮಮ್ಮಿ ಅಂದರೆ ಏನಂತಂದರೆ ಸತ್ತವರ ಒಂದು ದೇಹವನ್ನು ಸಂರಕ್ಷಿಸಿಡುವ ಒಂದು ವಿಧಾನವನ್ನು ಏನಂತ ಕರಿತಾ ಇದ್ರು? ಮಮ್ಮಿ ಅಂತ ಕರಿತಾ ಇದ್ರು. ಇನ್ನು ನೆಕ್ಸ್ಟ್ ಕ್ವಶನ್. ಪಿರಾಮಿಡ್ ಅಂದರೆ ಏನಂತಂದಿದೆ. ಈ ಸತ್ತವರ ದೇಹವನ್ನು ಹೂತ್ಬಿಟ್ಟು ಆ ಒಂದು ಸಮಾಧಿಯ ಮೇಲೆ ಏನು ಮಾಡ್ತಾಯಿದ್ರು? ಗೋಪುರಗಳನ್ನು ಕಟ್ತಾಯಿದ್ರು. ಓಕೆ, ಈ ರೀತಿ ಕಟ್ತಾಯಿದ್ರು. ಸೊ ಅವುಗಳನ್ನು ಪಿರಾಮಿಡ್ಗಳು ಅಂತ ಕರೆದ್ರು. ಇನ್ನು ಅಲೆಕ್ಸಾಂಡರ್ ನಗರವನ್ನು ನಿರ್ಮಿಸಿದಂಥ ಅರಸ ಯಾರು ಅಂತಂದಿದೆ. ಸೊ ನೋಡಿ, ಇಲ್ಲಿ ಏನಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ದಿಸ್ ಕ್ವಶನ್. ಅಲೆಕ್ಸಾಂಡ್ರಿಯಾ ನಗರ ನಿರ್ಮಿಸಿದವರು ಅಲೆಕ್ಸಾಂಡರ್ ಆ್ಯಕ್ಚುಲಿ. ಅಥವಾ ಇಲ್ಲಿ ನಮ್ಮ ಒಂದು 8th ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಲೆಕ್ಸಾಂಡರ್ನ ಶಿಷ್ಯನಾದಂಥ ಟಾಲಮಿ ನಿರ್ಮಿಸ್ತಾನೆ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಮತ್ತು ಇಲ್ಲಿ ಕೀ ಆನ್ಸರ್ ಕೂಡ ಏನಿದೆ ಅಂದರೆ ಟಾಲಮಿನೇ ಇದೆ. ಓಕೆ, ರೈಟ್ ಆನ್ಸರ್ ಬಂದುಬಿಟ್ಟು ಟಾಲಮಿ ಅಂತಂದರೆ ಅದನ್ನು ಹೇಳಬೇಕು ನೀವು. ಇಲ್ಲಿ ಅಲೆಕ್ಸಾಂಡ್ರಿಯಾ ನಗರದ ನಿರ್ಮಾಪಕ ಟಾಲಮಿ. ಅಲ್ಲಿ ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಟಾಲಮಿ ಇದ್ದರೆ ಟಾಲಮಿ ಹಾಕಿಲ್ಲ, ಅಲೆಕ್ಸಾಂಡರ್ ಇದ್ದರೆ ಅಲೆಕ್ಸಾಂಡರ್ ಹಾಕಿ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ನು ಮೆಸೊಪೊಟೇಮಿಯಾ ನಾಗರಿಕತೆಯ ಕೇಂದ್ರ ಸ್ಥಳ ಯಾವುದು ಅಂತಂದಿದೆ. ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ಒಂದು ದಡ. ಓಕೆ, ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ. ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ. ಓಕೆ, ನೆಕ್ಸ್ಟ್ ಕ್ವಶನ್. ಸುಮೇರಿಯನ್ನರ ಆರಾಧನಾ ಸ್ಥಳಗಳನ್ನು ಹಿಂಗಂದು ಕರಿತಾ ಇದ್ರು ಅಂತಂದಿದೆ. ಜಗ್ಗುರಾತ್ಗಳು. ಎತ್ತರದ ಸ್ಥಳದ ಮೇಲೆ ಕಟ್ತಾಯಿದ್ರು. ಓಕೆ, ಜಗ್ಗುರಾತ್ಗಳು. ನೆಕ್ಸ್ಟ್ ಕ್ವಶನ್. ಬೆಬ್ಲಿಯೋನಿಯನ್ನರ ಪ್ರಸಿದ್ಧ ದೊರೆ ಅಂತಂದಿದೆ ನಬೂಕಡ್ನೆಝರ್. ಬೆಬ್ಲಿಯೋನಿಯನ್ನರ ಪ್ರಸಿದ್ಧ ದೊರೆ ಯಾರು? ನಬೂಕಡ್ನೆಝರ್. ಓಕೆ, ನೆಕ್ಸ್ಟ್ ಕ್ವಶನ್. ಚೀನಾ ನಾಗರಿಕತೆಯ ಪ್ರಥಮ ರಾಜ ಮನೆತನ ಅಂತಂದಿದೆ ಶಾಂಗ್ ಮನೆತನ. ನೆಕ್ಸ್ಟ್ ಕ್ವಶನ್. ಪ್ರಿನ್ಸೆಪ್ ಅಂದರೆ ಯಾರು ಅಂತಂದಿದೆ. ಪ್ರಿನ್ಸೆಪ್ ಅಂತಂದರೆ ರಾಜ್ಯದ ಮೊದಲ ನಾಗರಿಕ. ರಾಜ್ಯದ ಮೊದಲ ನಾಗರಿಕ. ಬರ್ಕೋರಿ, ಗೊತ್ತಿಲ್ಲ ಅಂತಂದರೆ ರಾಜ್ಯದ ಮೊದಲ ನಾಗರಿಕ. ಪ್ರಿನ್ಸೆಪ್ ಅಂದರೆ ಮೊದಲ ನಾಗರಿಕ. ನಾವು ರಾಷ್ಟ್ರಪತಿ ಅಂತೇವಲ್ಲ ಹಂಗೆ. ನೆಕ್ಸ್ಟ್. ಮಾಯನರು ಅಂತಂದು ಯಾರನ್ನು ಕರಿತಾ ಇದ್ರು ಅಂತಂದಿದೆ. ನೋಡಿ ಹೇಳ್ತೇನೆ, ಬರ್ಕೋರಿ, ಗೊತ್ತಿಲ್ಲ ಅಂತಂದ್ರೆ ಅಮೇರಿಕಾದಲ್ಲಿ ಇರ್ತಕ್ಕಂತಹ ಓಕೆ
ಮೆಕ್ಸಿಕೋದ ಯುಕಟನ್ ಪ್ರದೇಶದ ಅಮೇರಿಕಾದ ಇಂಡಿಯನ್ಗಳಾದಂಥ ಮೂಲ ನಿವಾಸಿಗಳನ್ನು ಏನಂತ ಕರಿತಾ ಇದ್ರಿ ಇಲ್ಲಿ? ಮಾಯನರು ಅಂತ ಕರಿತಾ ಇದ್ದರಿ. ಇನ್ನು ನೆಕ್ಸ್ಟ್ ಮೆಸೊಪೊಟೇಮಿಯನ್ನರು ಬಳಸುತ್ತಿದ್ದಂಥ ಒಂದು ಬರವಣಿಗೆ ಅಂತಂದಿದೆ ಕ್ಯೂನಿಫಾರ್ಮ್ ಇವ್ರದ್ದು ಬರವಣಿಗೆ. ಆ್ಯಂಡ್ ಲಾಸ್ಟ್ 24th ಕ್ವಶನ್, ಈಜಿಪ್ತಿನ ಕಡೆಯ ರಾಣಿ ಅಂತಂದಿದೆ ಕ್ಲಿಯೋಪಾತ್ರ. ಓಕೆ, ಸೊ ಇದಾಗಿತ್ತು ಜಗತ್ತಿನ ಪ್ರಮುಖ ನಾಗರಿಕತೆಗಳು ಹಾಗೂ ಸಿಂಧು ಸರಸ್ವತಿ ನಾಗರಿಕತೆಯ LBA ಕ್ವಶನ್ ಆನ್ಸರ್ಸ್ಗಳು. ಸೊ ಇವುಗಳನ್ನು ನೋಡಿ ನೋಟ್ ಮಾಡ್ಕೊಳ್ಳಿ, ಬಹಳಷ್ಟು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಮತ್ತೆ ನಾಳೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆರಡು ಪಾಠದ LBA ಕ್ವಶನ್ ಆನ್ಸರ್ ಮಾಡಿ ಹಾಕ್ತೀನಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಮಾಡಿ, ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಲ್ಲಿ ವಿಡಿಯೋನ ಯಾರ್ಯಾರು ನೋಡ್ತಿರಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋ ನೋಡಿ ಅಂತಂದು ಹೇಳ್ತಾ ಥ್ಯಾಂಕ್ ಯು ಆಲ್.